ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು ಗೌತಮ್, ನಿನ್ನನ್ನು ಸೇರಿಸಿ ನನಗೆ 5 ಮಕ್ಕಳಿದ್ದಾರೆ ಅಂತಾನೆ ನಾನು ಭಾವಿಸಿರೋದು. ನಿನ್ನನ್ನು ನನ್ನ ಸ್ವಂತ ಮಗನ ಥರನೇ ನೋಡ್ಕೊಂಡಿದ್ದೀನಿ. ನಿಜ ಹೇಳಬೇಕಂದ್ರೆ ಅವರೆಲ್ಲರಿಗಿಂತ ನನಗೆ ನಿನ್ನ ಮೇಲೆ ಜಾಸ್ತಿ ಪ್ರೀತಿ. ನೀನು ನನ್ನ ಜೊತೆಗಿದ್ರೆ ನನಗೊಂಥರ ಧೈರ್ಯ, ನೆಮ್ಮದಿ. ಅದಕ್ಕೆ ನೀನು ಇಲ್ಲಿ ಕರೆಸ್ಕೊಂಡೆ. ಸಾರಿ ಗೌತಮ್, ನನ್ನಿಂದ ಈ ಟೈಮಲ್ಲಿ ನೀನು ಹಾಸ್ಪಿಟ್ಲಿಗೆ ಬರಬೇಕಾಯ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ನೀನು ಮನೇಲಿರ್ತಿದ್ದೆ ಅಲ್ವಾ. ನನ್ನಿಂದ ನಿನಗೆ ತುಂಬ ತೊಂದರೆ ಆಯ್ತಲ್ವಾ. ಅಮ್ಮ, ನೀವು ಹೀಗೆಲ್ಲ ಮಾತಾಡಿ ನನಗೆ ಯಾಕೆ ಬೇಜಾರು ಮಾಡ್ತೀರಾ? ನಾನು ಯಾವತ್ತಾದರೂ ನಿಮ್ಮ ವಿಷಯದಲ್ಲಿ ತೊಂದರೆ ಅನ್ನೋ ಪದ ಬಳಸಿದ್ದೇನೆ. ನಾನು ನಿಮಗೋಸ್ಕರ ಏನೇ ಮಾಡಿದ್ರು ಅದು ನನ್ನ ಕರ್ತವ್ಯ. ಅಪ್ಪನಿಗೆ ನಾನು ಮಾತು ಕೊಟ್ಟಿದ್ದು ನೆನಪಿಲ್ವಾ? ನಿಮ್ಮೆಲ್ಲರನ್ನೂ ಕಾಪಾಡೋದು ನನ್ನ ಫಸ್ಟ್ ಪ್ರಿಯಾರಿಟಿ. ಮೊದಲು ನೀವು, ಮಿಕ್ಕಿದ್ದೆಲ್ಲ ಆಮೇಲೆ. ಅಮ್ಮ, ನೀವೇ ನನ್ನ ಪ್ರಪಂಚ ಅಂತ ಬದುಕಿರೋ ನಾನು. ನಿಮಗೋಸ್ಕರ ನನಗೆ ಏನು ಬೇಕಾದರೂ ಮಾಡ್ತೀನಿ, ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗ್ತೀನಮ್ಮ. ನನಗೆ ನೀವೆಲ್ಲ ಬೇಕು, ನೀವು ಚೆನ್ನಾಗಿರಬೇಕು. ನಾನು ನಿನ್ನಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಗೌತಮ್. ಸೆಂಟಿಮೆಂಟ್ ಅನ್ನೋ ಚೈನಿಂದ ನೀನನ್ನು ಕಟ್ ಹಾಕ್ತೀನಿ. ಯಾವುದೇ ಕಾರಣಕ್ಕೂ ನಿನಗೆ ಅಂತ ಒಂದು ಫ್ಯಾಮಿಲಿ ಇರಬಾರ್ದು. ಕೊನೆವರೆಗೂ ನಾವೇ ನಿನ್ನ ಫ್ಯಾಮಿಲಿ ಆಗಿರಬೇಕು. ಕೆಳಗಡೆ ಮಲ್ಕೊಳ್ಳೋ ಬದಲು ನಿಮಗೇನು ಅಭ್ಯಂತರ ಇಲ್ಲ ಅಂದರೆ, ಅದು ಹಾಸ್ಪಿಟ್ಲಿಂದ ಅಮ್ಮ ಫೋನ್ ಮಾಡಿದ್ರು, ಯಾಕೋ ಅಪ್ಸೆಟ್ ಆಗಿದ್ದಾರಂತೆ. ಸೊ ಇವತ್ತು ರಾತ್ರಿ ಅಲ್ಲೇ ಇರೋಣ ಅಂತ. ಅತ್ತೆ ಎಷ್ಟೆಲ್ಲ ನಾಟಕ ಆಡ್ಬಿಟ್ರು. ಎಲ್ಲ ಗೊತ್ತಿದ್ದು ನಾನು ಯಾವುದನ್ನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಪರವಾಗಿಲ್ಲ, ಟೈಮ್ ಬರುತ್ತೆ, ಟೈಮ್ ಎಲ್ಲನೂ ನೋಡ್ಕೊಳುತ್ತೆ. ಸಿಸ್ಟರ್, ನಿನ್ನ ಮಗಂಗೆ ಮುತ್ತಿನ ಸೊಸೆ ಫೋನ್ ಮಾಡ್ತಿದ್ದಾಳೆ ನೋಡು. ಗೌತಮ್ ಇಲ್ಲಿ ಡಾಕ್ಟರ್ ಹತ್ರ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾನೆ. ಕಟ್ ಮಾಡು. ಸಿಸ್ಟರ್ ಮತ್ತೆ ಫೋನ್ ಮಾಡ್ತಿದ್ದಾಳೆ. ಸೈಲೆಂಟಲ್ಲಿಡು. ಎಲ್ಲೋದ್ರಿ ಇವರು? ಫೋನೇ ತೆಗಿತಿಲ್ಲ. ಸಿಸ್ಟರ್ ಮತ್ತೆ ಫೋನ್ ಮಾಡ್ತಿದ್ದಾಳೆ. ತಗೋ, ರಿಸೀವ್ ಮಾಡಿ ಮಾತಾಡು. ಹೆಚ್ಚಂದರೆ 2 ಸಲ ಫೋನ್ ಮಾಡಬೇಕು. ರಿಸೀವ್ ಮಾಡಲಿಲ್ಲ ಅಂದರೆ ಬ್ಯುಸಿ ಆಗಿದ್ದಾರೆ ಅಂತ ಸುಮ್ಮನೆ ಇರಬೇಕು. ಅಷ್ಟು ಗೊತ್ತಾಗಲ್ವಾ? ಏನು ಟೀಚರೋ ಏನೋ. ಪಾಪ ಏನು ಅರ್ಜೆಂಟ್ ಇದೆಯೇನೋ, ಮಾತಾಡ್ಬಿಡು ಸಿಸ್ಟರ್. ತಗೋ. ಹೌದಲ್ಲ, ಕೊಡು. ತಗೋ. ಯಾಕೆ ಸಿಸ್ಟರ್ ಸ್ವಿಚ್ ಆಫ್ ಮಾಡಿಬಿಟ್ಟೆ? ಇನ್ನೇನು ಅವಳ ಹತ್ರ ಮಾತಾಡ್ತಾ ಕೂತ್ಕೊಂಡ್ಲಾ? ಸ್ವಿಚ್ ಆಫ್ ಆಗಿರಬಹುದು. ಸ್ವಿಚ್ ಆಫ್? ಇವ್ರು ಯಾವತ್ತೂ ಸ್ವಿಚ್ ಆಫ್ ಮಾಡೋದಿಲ್ವಲ್ಲ. ಅಮ್ಮ, ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ಇನ್ನೊಂದು 2 ಟೆಸ್ಟ್ ಇದೆಯಂತೆ, ಎಲ್ಲ ಮುಗಿಯುತ್ತಂತೆ. ಆಯ್ತು ಅಮ್ಮ, ನಿಮ್ಮ ಮನೆಗೆ ಹೊರಡಿ, ರೆಸ್ಟ್ ಮಾಡಿ. ನಾನು ಇರ್ತೀನಿ ಇಲ್ಲಿ. ಬೇಡಪ್ಪ, ನಾನು ಇರ್ತೀನಿ. ನೀನು ಕೂತ್ಕೋಬಾ, ಕೂತ್ಕೋ. ಇವಳು ಯಾಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಹೇಳಮ್ಮ ಭೂಮಿಕಾ. ಹಲೋ ಅತ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನಿಮಗೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ನೀವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ನೀವು ಈ ರೀತಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರಾ ಅಂತ. ಬಟ್ ಅತ್ತೆ,
ಡಾಕ್ಟರ್ ಎಲ್ಲ ಟೈಮಿಗೆ ಬಂದು ಚೆಕಪ್ ಮಾಡ್ತಿದ್ದಾರೆ ತಾನೆ? ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಎಲ್ಲ ಅಡ್ಜಸ್ಟ್ ಆಯ್ತಾ ನಿಮಗೆ? ಅಮ್ಮ, ಅತ್ತೆ, ನಿಮ್ಗೆ ಏನೇ ಬೇಕಿದ್ರೂ ನನಗೆ ಹೇಳಿ. ಬೇಕಾದರೆ ನಾನೇ ಅಡುಗೆ ಮಾಡಿ ಖುದ್ದಾಗಿ ಹಾಸ್ಪಿಟಲ್ಗೆ ತೊಗೊಂಡು ಬರ್ತೀನಿ. ಅಷ್ಟೇ ಯಾಕೆ, ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಕೇರ್ ತಗೋತೀನಿ. ಅವರು ಅಲ್ಲೇ ಇರ್ತಾರಲ್ವ, ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಭೂಮಿಕಾ. ಈ ನಿನ್ನ ಪ್ರೀತಿನೇ ನನ್ನನ್ನು ಕಾಪಾಡ್ತಾ ಇರೋದು. ಯು ವೆಲ್ಕಮ್. ಸರಿ, ಈಗ ನೀವು ಮಾತಾಡಿ ಜಾಸ್ತಿ ಆಯಾಸ ಮಾಡ್ಕೋಬೇಡಿ. ನಮ್ಮ ಯಜಮಾನ್ರಿಗೆ ಫೋನ್ ಕೊಡಿ. ಯಾಕೆ ಅಂದರೆ ಅವ್ರ ಜೊತೆ ಮಾತಾಡೋದಕ್ಕೆ. ಆ್ಯಕ್ಚುಲಿ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಬಂತು. ಅವ್ರ ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗಲ್ಲ. ಬ್ಯಾಟ್ರಿ ಡೌನ್ ಆಗ್ತಿದೆ ಅಂದರೆ ಅವರು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾರೆ. ಆ ರೀತಿ ಮೀಟಿಂಗಲ್ಲಿ ಏನಾದರೂ ಬ್ಯುಸಿಯಾಗಿದ್ದರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಲ್ಲ ಬ್ಯುಸಿ ಇದ್ದೀನಿ ಅಂತ ಮೆಸೇಜ್ ಹಾಕ್ತಾರೆ. ಬಟ್ ಇವತ್ತು ಅದು ಯಾವುದೂ ಆಗಿಲ್ಲ, ಡೈರೆಕ್ಟಾಗಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಅದಕ್ಕೆ ನನಗೊಂದು ಡೌಟ್ ಬಂತು, ನೀವೇನಾದರೂ ಹಾಗೆ ಮಾಡಿದ್ರ ಅಂತ. ಬಟ್ ನೀವು ಹಾಗೆಲ್ಲ ಮಾಡಲ್ಲ. ನಿಮ್ಮ ಜೊತೆಲೇ ಇದ್ದಾರಲ್ಲ ಅವರು, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಪ್ಲೀಸ್ ಅವ್ರಿಗೆ ಫೋನ್ ಕೊಡ್ತೀರಾ? ಕೊಡ್ತೀನಮ್ಮ. ಥ್ಯಾಂಕ್ ಯು. ಹಾಂ ಭೂಮಿಕಾ, ಹೇಳಿ. ಗೌತಮ್ ಅವರೇ, ಇವತ್ತು ನೀವು ಮನೆಗೆ ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನು ಮನೆಯಿಂದ ಊಟ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ. ಊಟ ಮಾಡಿಬಿಟ್ಟು ರುಚಿ ಹೇಗಿದೆ ಅಂತ ಹೇಳಿ, ಮರಿಬೇಡಿ. ಶೋರ್. ನೋಡಿ, ನೀವು ಹೇಳ್ತಿದ್ದಾಗೆ ಊಟನೇ ಬಂದ್ಬಿಡ್ತು. ಅಂದರೆ ಊಟಕ್ಕೆ 100 ವರ್ಷ ಆಯಿಸು. ನೋ 2 ನಿಮಿಷ, ಈಗ ತಿಂದು ಮುಗಿಸ್ಬಿಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಅದು ನಿಮ್ಮ ಕೈ ರುಚಿ ಅಂದಮೇಲೆ ಇನ್ನೂ ಹಸು ಜಾಸ್ತಿ ಆಗ್ತಾ ಇದೆ. ಒಂದು ಸೆಕೆಂಡ್ ಭೂಮಿಕಾ. ಅಮ್ಮ ಮಾವ, ನೀವು ಊಟ ಮಾಡಿ ಬನ್ನಿ. ನಮ್ದು ಆಯ್ತಪ್ಪ ಊಟ, ನೀನು ಮಾಡೋದು. ಒಂದು ಸೆಕೆಂಡ್ ಭೂಮಿಕಾ. ಥ್ಯಾಂಕ್ ಯು ಮಾವ. ಒಂದು ಸೆಕೆಂಡ್ ಭೂಮಿಕಾ. ಹೇಳಿ ಭೂಮಿಕಾ, ಮತ್ತೆ ಇನ್ನೇನು ಸಮಾಚಾರ? ಏನು ಸಮಾಚಾರನಾ? ನಾನು ನಿಮಗೆ ಊಟ ಕೊಟ್ಟು ಕಳಿಸಿದ್ನಲ್ಲ, ಅದೇ ಸಮಾಚಾರ. ಹೇಗಿದೆ ಹೇಳ್ತೀನಿ ರೀ. ಅಮೇಝಿಂಗ್, ಸೂಪರ್ ಆ್ಯಸ್ ಯೂಶುವಲ್. ಗಂಡಂದಿರಿಂಥ ಮಾತೆ ಹೆಂಡ್ತೀರ್ಗೆ ಟಾನಿಕ್ ಥರ ವರ್ಕ್ ಆಗುತ್ತೆ. ನಿಮಗಿಷ್ಟ ಆಗುತ್ತೆ, ನಿಮಗೆ ಖುಷಿ ಕೊಡುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಬಹುಮಾನ ಇನ್ನು ಯಾವುದೂ ಇಲ್ಲ ನಮಗೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಪಾಲಕ್ ಕಿಚಡಿ ಮಾತ್ರ ಅಮೇಝಿಂಗ್ ಆಗಿದೆ. ಥ್ಯಾಂಕ್ ಯು. ಮತ್ತೆ ನೀವು ಹೇಳಿ, ಈ ವಾಕ್ ವಿತ್ ದ ಟಾಕ್ ಥರ ಊಟ ವಿತ್ ಟಾಕ್ ಹೇಳಿ ಏನಾದರೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.